ತಿರುನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನಲ್ಲಿ ಪ್ರಿಯ ದೇವಜನರೇ, ನಿಮ್ಮೆಲ್ಲರಿಗೂ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಸುಮಧುರವಾದ ನಾಮದಲ್ಲಿ ವಂದಿಸುತ್ತಾ ಈ ದಿವಸ ಕರ್ತನ ಜೀವವುಳ್ಳ ವಾಕ್ಯದ ಕಡೆ ಗಮನ ಹರಿಸುವ ಸತ್ಯವೇದದ ವಾಕ್ಯ ಭಾಗವು ಕೀರ್ತನೆ ಪುಸ್ತಕ 37ನೇ ಅಧ್ಯಾಯ 32ರಿಂದ 34 ವಚನವನ್ನು ಓದಿ ಕೇಳುವ. ದುಷ್ಟನು ಹೊಂಚು ಹಾಕಿ ನೀತಿವಂತನನ್ನು ಕೊಲ್ಲಬೇಕೆಂದು ಸಮಯ ನೋಡುತ್ತಾನೆ, ಆದರೆ ಯೆಹೋವನು ಅವನನ್ನು ಸಿಕ್ಕಗೊಡಿಸುವುದಿಲ್ಲ. ಅವನನ್ನು ನ್ಯಾಯ ವಿಚಾರಣೆಯಲ್ಲಿ ಅಪರಾಧಿ ಎಂದು ಎಣಿಸುವುದಿಲ್ಲ. ಯೆಹೋವನನ್ನು ನಿರೀಕ್ಷಿಸುವನಾಗಿ ಆತನ ಮಾರ್ಗವನ್ನೇ ಅನುಸರಿಸು, ಆಗ ಆತನು ನಿನ್ನನ್ನು ಮುಂದಕ್ಕೆ ತಂದು ದೇಶವನ್ನು ಅನುಭವಿಸುವಂತೆ ಮಾಡುವನು. ದುಷ್ಟರು ತೆಗೆದುಹಾಕಲ್ಪಡುವುದನ್ನು ನೀನು ನೋಡುವಿ ಎನ್ನುವಂಥದ್ದು. ಕರ್ತನಲ್ಲಿ ಪ್ರಿಯ ದೇವಜನರೇ, ಈ ಕೀರ್ತನೆ ಪುಸ್ತಕ ನಮ್ಮೆಲ್ಲರಿಗೂ ಬಹಳ ಚಿರಪರಿಚಿತವಾದಂಥ ಪುಸ್ತಕವಾಗಿದೆ. ಇಲ್ಲಿ ಗಮನಿಸಿ ನೋಡುವಾಗ ಈ ಕೀರ್ತನೆ ಪುಸ್ತಕದಲ್ಲಿ 150 ಅಧ್ಯಾಯಗಳನ್ನು ಅಡಕವಾಗಿದ್ದು 2463 ವಚನವನ್ನು ಹುದುಗಿದೆ. ಕೀರ್ತನೆ ಪುಸ್ತಕವನ್ನು ನಾವು ಬಹಳ ಸಾರಿ ಓದಿದ್ದೇವೆ, ಕೇಳಿದಂಥ ಅನುಭವಗಳು ನಮಗಿದೆ. ಇಲ್ಲಿ 37ನೇ ಅಧ್ಯಾಯವನ್ನು ಭಕ್ತನಾದಂಥ ದಾವೀದನು ತನ್ನ ಅನುಭವದಿಂದ ಉಲ್ಲೇಖ ಮಾಡ್ತಾನೆ. ಅದರ 34ನೇ ವಚನದಲ್ಲಿ ಬರೆಯಲ್ಪಟ್ಟದೆ. 37ನೇ ಅಧ್ಯಾಯ 34ನೇ ವಚನದಲ್ಲಿ, ಯೆಹೋವನನ್ನು ನಿರೀಕ್ಷಿಸು, ಆತನ ಮಾರ್ಗವನ್ನು ಅನುಸರಿಸು, ಆಗ ಆತನು ನಿನ್ನನ್ನು ಮುಂದಕ್ಕೆ ತಂದು ದೇಶವನ್ನು ಅನುಭವಿಸುವಂತೆ ಮಾಡುವನು ಎಂಬುದಾಗಿ ಬರೆಯಲ್ಪಟ್ಟದೆ. ಆತ್ಮೀಯ ಪ್ರಿಯ ದೇವಜನರೇ, ಈ ವಾಕ್ಯವನ್ನು ಬಹಳಷ್ಟು ಸಾರಿ ಕೇಳಿದ್ದೇವೆ, ಗ್ರಹಿಸಿದ್ದೇವೆ. ಈ ಲೋಕದಲ್ಲಿ ಬಾಳುವಂಥ ಬಹಳಷ್ಟು ಜನರಿಗೆ ಅಭಿವೃದ್ಧಿ ಹೊಂದಬೇಕೆನ್ನುವಂಥ ಹಂಬಲ ಮತ್ತು ಲವಲಯಿಕೆ ಇದೆ. ಸ್ಕೂಲಿಗೆ ಹೋಗುವಂಥ ಮಕ್ಕಳಿಗೆ ಪ್ರೈಮರಿ ಹಿಡ್ಕೊಂಡು ಹೈಸ್ಕೂಲಿಗೆ ಹೋಗಬೇಕು, ಹೈಸ್ಕೂಲಿಂದ ಕಾಲೇಜ್ಗೆ ಹೋಗಬೇಕು. ಅವರು ದಿನೇ ದಿನ ಬಯಸುವಂಥದ್ದನ್ನು ಅಭಿವೃದ್ಧಿಯನ್ನು ಬಯಸ್ತಾರೆ. ವ್ಯಾಪಾರ ಮಾಡುವಂಥವರು, ಚಿಕ್ಕದಿಂದ ಪ್ರಾರಂಭ ಮಾಡಿದವರು ದೊಡ್ಡ ಮಟ್ಟಕ್ಕೆ ಹೋಗಬೇಕಂತೇಳಿ ಎದುರು ನೋಡ್ತಾರೆ. ರಾಜಕೀಯ ಕ್ಷೇತ್ರದಲ್ಲಿರ್ತಕ್ಕಂಥವರು ಗ್ರಾಮ ಪಂಚಾಯತ್ ಹಿಡ್ಕೊಂಡು ಶಾಸಕರು, ಮಿನಿಸ್ಟರ್ವರೆಗೆ ಹೋಗಬೇಕಂತೇಳಿ ಎದುರು ಕಾಯ್ತಾ ಇರ್ತಾರೆ. ಅಂದರೆ ಪ್ರತಿಯೊಬ್ಬ ಮನುಷ್ಯನಿಗೆ ಅಭಿವೃದ್ಧಿ ಹೊಂದಬೇಕೆನ್ನುವುದೇ ಅವನ ಮನದಾಳದ ಇಂಗಿತ. ಅಭಿವೃದ್ಧಿ ಹೊಂದಬೇಕಾದರೆ ಏನು ಮಾಡಬೇಕು ಅಂತ ಲೌಕಿಕ ದೃಷ್ಟಿಯಿಂದ ಕೆಲವು ಪ್ರಯತ್ನಗಳನ್ನು ನಾವು ಅನುಭವದಿಂದ ಕಂಡುಕೊಂಡಿದ್ದೇವೆ. ಒಂದು ಶಿಕ್ಷಣ ಇಲ್ಲದ ನಮ್ಮ ಬದುಕನ್ನು ಬದಲಾಗುವುದಿಲ್ಲ, ಶಿಕ್ಷಣದಿಂದಲೇ ನಮ್ಮ ಜೀವನವನ್ನು ಬದಲಾಯಿಸಿಕೊಳ್ಳಲು ಸಾಧ್ಯ ಎನ್ನುವುದನ್ನು ಮನಗಂಡು ಶಿಕ್ಷಣದ ಹಿಂಬಾಲಕರಾಗಿ ಹೋಗ್ತಿದ್ದೇವೆ. ಇದು ವಾಸ್ತವಿಕ ಸತ್ಯನೇ ಇದೆ. ಎರಡನೇದಾಗಿ ನಾವು ಗಮನಿಸುವಾಗ, ನ್ಯಾಯವೋ ಅನ್ಯಾಯವೋ, ನೀತಿಯೋ ಅನೀತಿಯೋ ಗೊತ್ತಿಲ್ಲ, ಆಸ್ತಿಯನ್ನು ಮಾತ್ರ ಕೂಡಿಸಿಡಬೇಕು ಅಂತ. ನಾವು ಆಸ್ತಿವಂತರಾದರೆ, ಶ್ರೀಮಂತರಾದರೆ ಜನ ನಮ್ಮನ್ನು ಗೌರವಿಸ್ತಾರೆ ಅಂಥೇಳಿ ಎದುರು ನೋಡ್ತಿದ್ದೇವೆ. ಮತ್ತು ಬಹಳಷ್ಟು ಜನರು ಬದುಕಿನಲ್ಲಿ ಏನಾದರೂ ಒಂದು ಕಲೆಯನ್ನು ಮೈಗೂಡಿಸಿಕೊಳ್ಳಬೇಕಂತೇಳಿ ಆ ತರಬೇತಿಗಳನ್ನು ಪ್ರಯತ್ನ ಮಾಡುವ ಹಂತದಲ್ಲಿ ಇದ್ದಾರೆ. ನಮ್ಮಲ್ಲೇನಾದರೂ ಕಲೆ ಇಲ್ಲದೆ ಹೋದರೆ ನಾವು ಎದ್ದು ಕಾಣಲಿಕ್ಕೆ, ನಮ್ಮ ಸಾಮರ್ಥ್ಯ ತೋರಿಸಲಿಕ್ಕೆ ಸಾಧ್ಯವಿಲ್ಲ ಅನ್ನುವ ಪ್ರಯತ್ನದಲ್ಲಿ ಇದ್ದಾರೆ. ಇವೆಲ್ಲವೂ ಸತ್ಯ ಇದೆ, ನಾವು ಯಾರು ಇದನ್ನು ಅಲೆಗಳೆಯಂಗಿಲ್ಲ. ಈ ಎಲ್ಲಕ್ಕಿಂತಲೂ ಮಿಗಿಲಾಗಿ ಇನ್ನೊಂದು ಪರಮ ಸತ್ಯ ಇದೆ ಅಂತ. ಅದು ಯಾವುದು ಅಂತ, ನಾವು ದೇವರನ್ನು ನಿರೀಕ್ಷಿಸಬೇಕು ಅಂತ. ನಮ್ಮನ್ನು ಸೃಷ್ಟಿ ಮಾಡಿದ ನಮ್ಮ ಸೃಷ್ಟಿಕರ್ತನ ಯಾರು ಅಂತ, ಆತನು ಹಾಕಿಕೊಟ್ಟಂಥ ಹೆಜ್ಜೆ ಜಾಡಿನಲ್ಲಿ ಹಾದು ಹೋಗುವಾಗ ಮಾತ್ರ ನಾವು ಅಭಿವೃದ್ಧಿ ಕಾಣಲು ಸಾಧ್ಯ ಎನ್ನುವುದನ್ನು ಇಲ್ಲಿ ದಾವೀದನು ಹೇಳುವುದನ್ನು ನಾವು ನೋಡುತ್ತೇವೆ. ಇಲ್ಲಿ ದಾವೀದನು ತನ್ನ ಅನುಭವದಿಂದ ಉಲ್ಲೇಖ ಮಾಡ್ತಾನೆ. ದಾವೀದನು ತನ್ನ ತಂದೆಯೇ ಇಲ್ಲಿ ಕುರಿಗಳನ್ನು ಕಾಯ್ತಾ ಇದ್ದ, ಕಾಡಿನಲ್ಲಿ ಅರಣ್ಯದಲ್ಲಿ ಸುತ್ತುತ್ತಾ ಇದ್ದ. ಈ ಅರಣ್ಯದಲ್ಲಿದ್ದಂಥ ದಾವೀದನಿಗೆ ದೇವರು ಅರಮನೆಗೆ ತಂದ, ಕಾಡಿನಲ್ಲಿ ಅಲಿಯುವವನಿಗೆ ನಾಡಿಗೆ ತೆಗೆದುಕೊಂಡು ಬಂದ. ಇಸ್ರಾಯೇಲರನ್ನ ಕುರಿಗಳನ್ನು ಕಾಯಲಿಕ್ಕೆ ಕೋಲನ್ನು ಹಿಡ್ಕೊಂಡು ಕುರಿಗಳ ಹಿಂದೆ ಓಡಾಡುತ್ತಾ, ಕುರಿಗಳಿಗೆ ಅಂಟಿಕೊಂಡಂಥ ಮುಳ್ಳುಗಳನ್ನು ಜಾಡಿಸುತ್ತಾ, ಕುರಿಗಳಿಗೆ ಆಹಾರವನ್ನು ಹುಡುಕಲಿಕ್ಕೆ ಬಳಕೆ ಮಾಡಿದಂಥ ಕೋಲುಗಳನ್ನು ಈಗ ಇಸ್ರಾಯೇಲರನ್ನು ಆಳುವುದಕ್ಕೆ ರಾಜದಂಡ ಹಿಡಿಯುವಂಥ ಭಾಗ್ಯತೆಯನ್ನು ಸಿಕ್ಕಿತ್ತು ಅಂತ.
ಹೀಗೆ ಗಮನಿಸ್ತೇವೆ. ಒಬ್ಬ ಕುರಿ ಕಾಯುವವನನ್ನು ಅರಸನಾಗಿ ಮಾಡಿದಂಥ ದೇವರು. ಇದೆಲ್ಲ ದಾವೀದನ ಬದುಕಿನಲ್ಲಿ ಹೇಗೆ ಆಯಿತು? ಒಂದು ಸಾರಿ ದಾವೀದನು ತನ್ನ ಅಣ್ಣಂದಿರ ಯುದ್ಧಕ್ಕೆ ಹೋದಾಗ ತಂದೆ ಅವನನ್ನು ಕರೆದು ಹೇಳ್ತಾರೆ, ದಾವೀದನೇ ನಿನ್ನ ಅಣ್ಣಂದಿರ ಯುದ್ಧಕ್ಕೆ ಹೋಗಿದ್ದಾರೆ, ಅವರಿಗೆ ಹೋಗಿ ಬುತ್ತಿಯನ್ನು ಕೊಟ್ಟು ಬಾ, ರೊಟ್ಟಿಯನ್ನು ಕೊಟ್ಟು ಬಾ ಅಂಥೇಳಿ ಕಳಿಸ್ಕೊಡ್ತಾನೆ. ಕಳಿಸ್ಕೊಟ್ಟಾಗ ದಾವೀದನು ತನ್ನ ಅಣ್ಣಂದಿರಿಗೆ ರೊಟ್ಟಿಯನ್ನು ಕೊಟ್ಟು ಹಿಂದಿರುಗಿ ಬರುವ ಸಂದರ್ಭದಲ್ಲಿ ಫಿಲಿಸ್ಟಿಯರ ಪಾಳ್ಯದಿಂದ ಒಂದು ಶಬ್ದ ಬರ್ತದೆ. ಗೊಲಿಯಾತನು ಆರ್ಭಟದಿಂದ ಕೂಗ್ತಾನೆ, ಇಸ್ರಾಯೇಲರೇ, ನನ್ನೊಂದಿಗೆ ಯುದ್ಧ ಮಾಡುವ ಸಮರ್ಥರು ನಿಮ್ಮ ಹತ್ರ ಯಾರಿದ್ದೀರಿ ಎಂಬುದಾಗಿ. ಅವನ ಎತ್ತರ, ಅವನ ಗಾತ್ರವನ್ನು ಅರಿತಂಥವರು, ಬಲ್ಲವರಾದಂಥ ಎಲ್ಲ ಇಸ್ರಾಯೇಲರು ಆ ಶಬ್ದವನ್ನು ಕೇಳಿ ಗಡಗಡ ನಡುಗಲಿಕ್ಕೆ ಪ್ರಾರಂಭ ಮಾಡಿದರು. ಆದರೆ ಈ ದಾವೀದ, ಕುರಿ ಕಾಯುವಂಥ ದಾವೀದ, ತನ್ನ ಅಣ್ಣನಿಗೆ ಬುತ್ತಿ ಕೊಟ್ಟು ಬರುವ ಸಂದರ್ಭದಲ್ಲಿ ಆ ಶಬ್ದವನ್ನು ಕೇಳಿಸ್ಕೊಂಡಾಗ ಹೇಳ್ತಾನೆ, ನಾನು ಯುದ್ಧಕ್ಕೆ ಹೋಗ್ತೀನಿ ಅಂತ. ಇಲ್ಲಿ ಗಮನಿಸುವ ಕೇಳ್ತಾರೆ ಇಸ್ರಾಯೇಲರೆಲ್ಲ, ನೀನು ಕುರಿ ಕಾಯುವವನು, ಅವನೊಬ್ಬ ಬಲಾಢ್ಯನಿದ್ದಾನೆ, ಯುದ್ಧ ವೀರನಿದ್ದಾನೆ, ಅವನ ಜೊತೆ ಹೇಗೆ ಯುದ್ಧ ಮಾಡ್ತೀಯ ಅಂತ. ಇಲ್ಲ, ನಾನು ಯುದ್ಧಕ್ಕೆ ಹೋಗ್ತೀನಿ ಅಂತ. ದಾವೀದ ಯುದ್ಧಕ್ಕೆ ಸಿದ್ಧನಾಗ್ತಾನೆ. ಈ ದಾವೀದನಿಗೆ ಗೊಲಿಯಾತ ಎಂಥ ಬಲಾಢ್ಯನು, ಎಂಥ ಪರಾಕ್ರಮಿ, ಎಂಥ ಶಕ್ತಿ ಅನ್ನೋದು ಅವನ ಗಮನದಲ್ಲಿಲ್ಲ. ನಾನು ಕುರಿ ಕಾಯುವ ಸಂದರ್ಭದಲ್ಲಿ ದೇವರು ನನ್ನ ಜೊತೆಗಿದ್ದು ಜಯ ಕೊಟ್ಟಂಥ ದೇವರು ಈಗಲೂ ನನ್ನೊಂದಿಗೆ ಇರ್ತಾನೆ ಅನ್ನುವುದೇ ಒಂದು ನಿರೀಕ್ಷೆ ಅವನಿಗೆ. ಆತನು ಒಂದೇ ಹೇಳ್ತಾನೆ, ಗೊಲಿಯಾತನಿಗೆ ಇಟ್ಟಿ ಪರಿಚಯಗಳಿಂದ ಯುದ್ಧಕ್ಕೆ ಬರುತ್ತೀ ಅಂತ. ನಾನಾದರೂ ಯೆಹೋವನ ನಾಮದಲ್ಲಿ ಬರುತ್ತೇನೆ ಅಂತ. ಆತನು ದೇವರ ಮೇಲೆ ಅಪಾರವಾದ ನಿರೀಕ್ಷೆ ಇತ್ತು. ಮತ್ತು ಯುದ್ಧ ಮಾಡುವನು ನಾನಲ್ಲ, ದೇವರೇ ಯುದ್ಧ ಮಾಡ್ತಾನೆ ಅಂತ. ಜಯವು ಯೆಹೋವನದೇ ಅಂತ ಸಂಪೂರ್ಣವಾಗಿ ದೇವರ ಮೇಲೆ ಆತುಕೊಂಡಂಥ ಈ ದಾವೀದನಿಗೆ ದೇವರು ಮುಂದೆ ಅವನಿಗೆ ಇಸ್ರಾಯೇಲರ ಅರಸನಾಗಿ ಮಾಡ್ತಾನೆ. ಹಾಗೆ ಗಮನಿಸ್ತೇವೆ ಆತ್ಮೀಯ ಪ್ರಿಯ ದೇವ ಜನರೇ, ನಮ್ಮ ನಿರೀಕ್ಷೆ ಯಾವಾಗಲೂ ದೇವರ ಮೇಲೆ ಇರಬೇಕು. ದೇವರು ಹಾಕಿಕೊಟ್ಟ ಮಾರ್ಗದಲ್ಲೇ ನಡೀಬೇಕು. ಆವಾಗ ದೇವರು ನಮ್ಮನ್ನು ಅಭಿವೃದ್ಧಿಪಡಿಸಲಿಕ್ಕೆ ಸಾಧ್ಯ. ಹಾಗಾಗಿ ಇಲ್ಲಿ ದಾವೀದ ದೇವರು ನಿರೀಕ್ಷಿಸಿದ ಅರಣ್ಯದಿಂದ ಅರಮನೆಗೆ ಬಂದ, ಕಾಡಿನಿಂದ ನಾಡಿಗೆ ಬಂದನು, ಕುರಿಗಳನ್ನು ಕಾಯುವವನು, ಇಸ್ರಾಯೇಲರನ್ನು ಕಾಯುವವನಾದನು. ಅದೇ ದಾವೀದ ತನ್ನ ಅನುಭವದಿಂದ ಉಲ್ಲೇಖ ಮಾಡ್ತಾನೆ, ನೀನು ದೇವರ ನಿರೀಕ್ಷಿಸು, ಆತನ ಮಾರ್ಗವನ್ನು ಅನುಸರಿಸು, ಆಗ ಆತ ನಿನ್ನನ್ನು ಮುಂದಕ್ಕೆ ತಂದು ದೇಶವನ್ನು ಅನುಭವಿಸುವಂತೆ ಮಾಡುವನು ಎಂಬುದಾಗಿ ಬರೆಯಲ್ಪಟ್ಟದೆ. ಹಾಗಾಗಿ ಇಲ್ಲಿ ಗಮನಿಸ್ತೇವೆ, ದಾವೀದ ದೇವರ ನಿರೀಕ್ಷಿಸಿ ಅಭಿವೃದ್ಧಿ ಹೊಂದಿದ ಕಾರಣ ಅದನ್ನೇ ಇಲ್ಲಿ ನಮಗೆ ಉಲ್ಲೇಖ ಮಾಡಿ ಹೇಳ್ತಾನೆ. ಹಾಗಾದರೆ ದೇವರನ್ನು ನಿರೀಕ್ಷಿಸಿದವರು, ಅಭಿವೃದ್ಧಿ ಹೊಂದಿದವರು ಯಾರಾದರೂ ಇದ್ದಾರಾ ಅಂತ. ಸತ್ಯವೇದದ ಚರಿತ್ರೆಯಲ್ಲಿ ಬಹಳಷ್ಟು ಜನರಿದ್ದಾರೆ. ದೇವರನ್ನು ನಿರೀಕ್ಷಿಸಿ ಅಭಿವೃದ್ಧಿ ಕಂಡವರು ಬಹಳಷ್ಟು ಜನರಿದ್ದಾರೆ. ದೇವರನ್ನು ನಿರೀಕ್ಷಿಸದೆ ಲೋಕವನ್ನು ನಿರೀಕ್ಷಿಸಿ ಸೋಲು ಅನುಭವಿಸಿದವರು ಬಹಳ ಜನರಿದ್ದಾರೆ. ಆದರೆ ದೇವರ ನಿರೀಕ್ಷಿಸಿ ಅಭಿವೃದ್ಧಿ ಕಂಡವರಲ್ಲಿ ಬರೀ ಒಂದು 3 ವಿಷಯನ ನಿಮ್ಮ ನೆನಪಿಗೆ ತರಲಿಕ್ಕೆ ನಾನು ಬಯಸ್ತೇನೆ. ಮೊಟ್ಟ ಮೊದಲನೇದಾಗಿ ಗಮನಿಸುವಾಗ, ಈ ನೂನನ ಮಗನಾದ ಯೆಹೋಶುವನಿಗೆ ಮೋಸೆ 120 ವರ್ಷಗಳ ಕಾಲ ಬದುಕಿ ಸತ್ತ ನಂತರ, ಮೋಸೆ ಕಾಲವಾದ ನಂತರ ದೇವರು ಮೋಸೆ ಸ್ಥಳದಲ್ಲಿ ಯೆಹೋಶುವ ನೇಮಕ ಮಾಡ್ತಾನೆ. ಯೆಹೋಶುವನಿಗೆ ಹೇಳ್ತಾನೆ, ನೂನನ ಮಗನಾದ ಯೆಹೋಶುವನೇ, ಈ ಧರ್ಮಶಾಸ್ತ್ರ ಯಾವಾಗಲೂ ನಿನ್ನ ಬಾಯಲ್ಲಿರಲಿ, ಇದನ್ನು ಬಿಟ್ಟು ನೀನು ಎಡಕ್ಕಾಗಲಿ ಬಲಕ್ಕಾಗಲಿ ತಿರುಗಬೇಡ ಅಂತ ಹೇಳ್ತಾನೆ. ಯೆಹೋಶ ಪುಸ್ತಕ 1:8 ವಚನದಲ್ಲಿ ದೇವರು ಯೆಹೋಶುವನಿಗೆ ಕೊಟ್ಟ ಕರೆ ಏನು? ಈ ಧರ್ಮಶಾಸ್ತ್ರ ನಿನ್ನ ಬಾಯಲ್ಲಿರಲಿ, ಇದನ್ನು ಬಿಟ್ಟು ನೀನು ಎಡಕ್ಕಾಗಲಿ ಬಲಕ್ಕಾಗಲಿ ತಿರುಗಬೇಡ. ಒಂದು ವೇಳೆ ಧರ್ಮಶಾಸ್ತ್ರ ನಿನ್ನ ಬಾಯಲ್ಲಿಟ್ಟುಕೊಂಡ್ರೆ ನೀನು ಹೋಗುವ ಎಲ್ಲ ಸ್ಥಳಗಳಲ್ಲಿ ಕೃತಜ್ಞತನಾಗಿ ಬರುತ್ತೀ ಅಂತ. ನೀನು ಯಾವ ಕೆಲಸ ಮಾಡಿದರೂ ನಿನಗೆ ಸೋಲಿರುವುದಿಲ್ಲ. ದೇವರು ಯೆಹೋಶುವನಿಗೆ ಮಾತನ್ನು ಹೇಳಿದ್ದನು. ಯೆಹೋಶುವ ಅದನ್ನು ನಂಬಿದನು.
ನಮ್ಮ ಧರ್ಮಶಾಸ್ತ್ರಕ್ಕನುಸಾರ ದೇವರು ಹಾಕಿಕೊಟ್ಟ ಹೆಜ್ಜೆ ಜಾಡಿಗನುಸಾರವಾಗಿ ಬದುಕಲು ಪ್ರಾರಂಭ ಮಾಡಿಲ್ಲ. ಪ್ರಾರಂಭ ಮಾಡಿದಾಗ ಆತನಿಗೆ ದೊಡ್ಡ ವಿರೋಧಗಳು ಆರಂಭವಾಯಿತು. 7 ಜನಾಂಗಗಳು ಎದುರಾಗಿ ಬಂದರು, 31 ಅರಸರುಗಳು ಎದುರಾದರು. ಅವೆಲ್ಲವನ್ನ ದೇವರ ವಾಕ್ಯದ ಬಲದಿಂದ ಜಯಿಸುವಂತೆ ಸಾಧ್ಯವಾಯಿತು. ಬಹಳಷ್ಟು ಜನರು ಭಾವಿಸಿದ್ದಾರೆ, ಸತ್ಯ ದೇವರನ್ನು ಹಿಂಬಾಲಿಸುವಾಗ, ದೇವರು ನಮ್ಮ ಪಕ್ಷದಲ್ಲಿದ್ದಾಗ ನಮಗೆ ಹೋರಾಟಗಳೇ ಬರುವುದಿಲ್ಲ ಅಂತ, ಇಕ್ಕಟ್ಟುಗಳೇ ಬರುವುದಿಲ್ಲ ಅಂತ. ಆದರೆ ವಾಕ್ಯ ಹೇಳುವುದಿಲ್ಲ. ನೀನು ಯಾವಾಗ ಸತ್ಯ ದೇವರನ್ನು ನಂಬುತ್ತೀಯೋ, ಯಾವಾಗ ನಿನ್ನಲ್ಲಿ ಪ್ರಾಮಾಣಿಕ ಬದುಕನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡುತ್ತೀಯೋ, ನಿನಗೆ ಲೋಕ ವಿರೋಧವಾಗಿ ಮಾರ್ಪಡ್ತದೆ ಅಂತ. ಇಸ್ರಾಯೇಲ್ ದಾಸ ಬಿಡಿಸ್ಕೊಂಡು ಬರಲಿಕ್ಕೆ ಹಾಲು ಜೇನು ಕಾನಾನ್ ದೇಶಕ್ಕೆ ನಡೆಸಲಿಕ್ಕೆ ಬಳಕೆ ಮಾಡಿಕೊಂಡಾಗ 7 ಜನಾಂಗಗಳೆದುರಾದರು, 31 ಅರಸರುಗಳೆದುರಾದರು. ಆದರೆ ಅವರು 7 ಜನಾಂಗದ ಕಡೆ ಅವನ ಗಮನ ಇರಲಿಲ್ಲ, 31 ಅರಸರ ಕಡೆ ಇಲ್ಲ. ನನ್ನನ್ನು ಕರೆದ ದೇವರು, ನೀನು ಹೋಗುವ ಎಲ್ಲ ಭಾಗದಲ್ಲಿ ಕೃತಜ್ಞತನಾಗುತ್ತೆ ಅಂತೇಳಿ ಮಾತು ಕೊಟ್ಟಂಥ ದೇವರು, ಆತನ ಶಾಸ್ತ್ರವನ್ನು ನನ್ನ ಬಾಯಲ್ಲಿಟ್ಟಂಥ ದೇವರು ನನಗೆ ಜಯವನ್ನು ಕೊಡುತ್ತಾನೆ ಎನ್ನುವಂಥದ್ದು ಬಲವಾದ ನಂಬಿಕೆ ಆತನಲ್ಲಿತ್ತು. ಆ ನಿರೀಕ್ಷೆಯಲ್ಲಿ ಹೋರಾಡಿದರು. ಅದರ ದಿಶೆಯಿಂದಲೇ 7 ಜನಾಂಗವನ್ನು ಸೋಲಿಸಿ 31 ಅರಸರುಗಳನ್ನು ಸೋಲಿಸಿ ಕಾನಾನ್ ದೇಶವನ್ನು ಸ್ವಾಧೀನ ಮಾಡಿಕೊಂಡನು. ನನ್ನ ಆತ್ಮೀಯ ಪ್ರಿಯ ದೇವ ಜನರೇ, ಬದುಕಿನಲ್ಲಿ ಹೋರಾಟ ಬರ್ತಕ್ಕಂಥದ್ದು ಸಹಜ ಮತ್ತು ಸ್ವಾಭಾವಿಕ. ಹೋರಾಟ ಮನುಷ್ಯರಿಗಲ್ಲದೆ ಇನ್ಯಾರಿಗೆ ಬರಬೇಕು? ಸಂಕಟಗಳು ನೀತಿವಂತರಿಗಲ್ಲದೆ ಇನ್ಯಾರಿಗೆ ಬರಬೇಕು? ನೀತಿವಂತರಿಗೆ ಬರುತ್ತದೆ. ಅದು ದೇವರ ಮಾರ್ಗದಲ್ಲಿ ಬದುಕುವ ಕಾರಣ, ನೀತಿಯನ್ನು ಮೈಗೂಡಿಸಿಕೊಂಡ ಕಾರಣ, ದೇವರ ಶಾಸ್ತ್ರಕ್ಕನುಸಾರವಾಗಿ ಬಾಳುವ ಕಾರಣ ಆತನದನ್ನು ಜಯಿಸಿ ತೀರಿದನು. ಅದಕ್ಕಾಗಿ ಭಕ್ತನಾದ ದಾವೀದನು ತನ್ನ ಅನುಭವದಲ್ಲಿ ಉಲ್ಲೇಖ ಮಾಡ್ತಾನೆ. ಕೀರ್ತನೆ 16:8 8ನೇ ವಚನದಲ್ಲಿ, ನಾನು ನನ್ನ ಕರ್ತನನ್ನು ಯಾವಾಗಲೂ ಎದುರಿಟ್ಟುಕೊಂಡು ಬದುಕುತ್ತೇನೆ, ದೇವರನ್ನು ಎದುರಿಟ್ಟುಕೊಂಡು ಬದುಕುತ್ತೀನಿ ಅಂತ. ದಾವೀದ ದೇವರು ಎದುರಿಟ್ಟುಕೊಂಡು ಬದುಕಿದನು, ದೊಡ್ಡ ಜಯ ಸಾಧಿಸಿದನು. ಅಂಥದನ್ನು ಇಲ್ಲಿ ಯೆಹೋಶುವನು ಮಾಡ್ತಾನೆ. ಯಾವಾಗಲೂ ಧರ್ಮಶಾಸ್ತ್ರವನ್ನು, ದೇವರ ವಾಕ್ಯನ ಎದುರಿಟ್ಟುಕೊಂಡು ಬದುಕ್ತಿದ್ದಾನೆ. ಅದರ ದೇಶದಿಂದಲೇ ಆತನ ಜಯವನ್ನು ಕಂಡುಕೊಂಡನು. ಇವತ್ತು ಬಹಳಷ್ಟು ಜನರು ಆಸ್ತಿಯನ್ನು ಎದುರಿಟ್ಟುಕೊಂಡು, ಅಧಿಕಾರ ಎದುರಿಟ್ಟುಕೊಂಡು, ದೊಡ್ಡ ವ್ಯಕ್ತಿಗಳನ್ನ ಎದುರಿಟ್ಟುಕೊಂಡು ಬದುಕಲಿಕ್ಕೆ ಪ್ರಯಾಸ ಮಾಡ್ತಾರೆ. ಆಸ್ತಿ ಕಳೆದು ಹೋದಾಗ ನಿರಾಶ್ರಿತರಾಗ್ತಾರೆ. ಅಧಿಕಾರ ಕಳೆದು ಹೋದಾಗ ದಿಕ್ಕು ತೋಚದವರಂತೆ ಇರ್ತಾರೆ. ಆದರೆ ದೇವರ ನಿರೀಕ್ಷಿಸುವಾಗ ಎಲ್ಲ ಕಾಲದಲ್ಲಿ ಜಯವನ್ನು ಕಾಣುತ್ತಿ, ಇಕ್ಕಟ್ಟಿನಲ್ಲಿ ಸಂತೋಷವನ್ನು ಕಾಣುತ್ತಿ ಅಂತ, ಹೋರಾಟದಲ್ಲಿ ಜಯವನ್ನು ಸಾಧಿಸುತ್ತಿ ಅಂತ. ಅದಕ್ಕೆ ದೇವರ ವಾಕ್ಯ ತನ್ನ ಬಾಯಲ್ಲಿಟ್ಟುಕೊಂಡ ಕಾರಣ ಯೆಹೋಶುವನು ಇಡೀ ತನ್ನ ಕುಲ ಬಾಂಧವರಲ್ಲಿ, ತನ್ನ ಸಂಬಂಧಿಕರಲ್ಲೊಬ್ಬ ಘನವಂತನಾದನು ಅಂತ ಹೇಳಿ ಯೆಹೋಶುವ 4ನೇ ಅಧ್ಯಾಯ 14ನೇ ವಚನದಲ್ಲಿ ಬರೆಯಲ್ಪಟ್ಟದೆ. ದೇವರ ವಾಕ್ಯ ನಂಬಿದಂಥ ಯೆಹೋಶುವನು ಒಬ್ಬ ಘನವಂತನಾದನು. ತನ್ನ ಬಾಳಿನಲ್ಲಿ ಜಯವನ್ನು ಸಾಧಿಸಿದನು. ತನ್ನ ಜನರಿಗೂ ಜಯವನ್ನು ತೋರಿಸಿಕೊಟ್ಟನು. ಆತ್ಮೀಯ ಪ್ರಿಯ ದೇವಜನರೇ, ನಾವು ಪ್ರತಿನಿತ್ಯ ದೇವರ ವಾಕ್ಯ ಧ್ಯಾನಿಸುವಾಗ, ಅದರ ಹಿಂಬಾಲಕರಾಗಿ ಹೋಗುವಾಗ ನಮ್ಮ ಬಾಳಿನಲ್ಲಿ ದೊಡ್ಡ ಜಯವನ್ನು ನಾವು ಕಾಣುತ್ತೇವೆ ಅಂತ. 2ನೇ ವ್ಯಕ್ತಿ ನಾವು ನೋಡೋದಾದರೆ ಯೋಷಪ್ಪ ಎಂಬುದಾಗಿ. ದೇವರ ಯೋಷಪ್ಪನಿಗೆ ಒಂದು ಕನಸನ್ನೇ ಕೊಡ್ತಾನೆ. 11 ಸಿವುಡುಗಳು ನಿನಗೆ ಅಡ್ಡ ಬೀಳುತ್ತೋ ಎಂಬುದಾಗಿ. ಅದನ್ನು ಯೋಷಪ್ಪ ನಂಬಿದನು. ತನ್ನ ಅಣ್ಣಂದಿರ ಮುಂದೆ, ತನ್ನ ತಂದೆ ಮುಂದೆ ಹಂಚಿಕೊಂಡನು. ಅಣ್ಣಂದಿರು ಚಿಕ್ಕವನಾದ ನಿನಗೆ ನಾವು ಅಡ್ಡ ಬೀಳಬೇಕು ಎಂಬುದಾಗಿ ತಂದೆ ಒಂದಿಗೂ ತಮ್ಮನೊಂದಿಗೆ ಜಗಳವಾಡಿ ಮನೆ ಬಿಟ್ಟು ಹೊರಗಡೆ ಹೋಗ್ತಾರೆ. ಆಗ ಗಮನಿಸುವಾಗ ಅವಾಗ ಯಾಕೋಬ ಏನು ಮಾಡ್ತಾನೆ? ಯೋಸೇಫನ ಕರೀತಾನೆ. ಅಣ್ಣಂದಿರು ಮನೆ ಬಿಟ್ಟು ಹೋಗಿದ್ದಾರೆ, ಅವರು ಹುಡ್ಕೊಂಡು ಬಾ, ಬಂದರೆ ಕರ್ಕೊಂಡು ಬಾ, ಬರದೆ ಹೋದರೆ ಹಸ್ದಿರ್ತಾರೆ, ಊಟ ಆದರೆ ಕೊಟ್ಟು ಬಾ ಅಂತ ಹೇಳ್ತಾರೆ.
ಇಲ್ಲಿ ನಾವು ಕಾಣುತ್ತೇವೆ. ಮಕ್ಕಳು ತಂದೆ ತಾಯಿಯನ್ನು ಮರಿಬಹುದು, ಇದು ಬಹಳ ಸುಲಭವಾದ ಕೆಲಸ. ಆದರೆ ತಂದೆ ತಾಯಿಗಳು ಮಕ್ಕಳು ಮರೆಯಲು ಸಾಧ್ಯವಿಲ್ಲ. ನಾವು ದೇವರನ್ನು ಮರಿಬಹುದು, ದೇವರ ವಾಕ್ಯ ಧ್ಯಾನಿಸದೇ ಇರಬಹುದು, ಪ್ರಾರ್ಥನೆ ಮಾಡದಿರಬಹುದು, ದೇವರ ಹೆಜ್ಜೆ ಜಾಡಿನಲ್ಲಿ ಬಾಳದಿರಬಹುದು, ನಮ್ಮ ಇಷ್ಟ ಬಂದ ರೀತಿಯಲ್ಲಿ ನಾವು ಬದುಕ್ತಾ ಇರಬಹುದು, ದೇವರಿಗೆ ತೊರೆದು ನಾವು ಬಾಳುತ್ತಿರಬಹುದು, ನಾವು ದೇವರನ್ನು ಮರೆತಿರಬಹುದು. ಆದರೆ ದೇವರು ನಮ್ಮನ್ನು ಮರೆಯುವುದಿಲ್ಲ. ದೇವರ ಮರೆತರೆ ನಾವು ಕ್ಷಣಗಳಿಗೆ ಉಳಿಯುವುದಿಲ್ಲ. ಹಾಗೆ ಗಮನಿಸ್ತೇವೆ, ಯಾಕೋಬ ತನ್ನ ಮಗನಾದ ಯೋಸೇಫನಿಗೆ ಕಳಿಸ್ತಾನೆ, ಹುಡುಕೊಂಡು ಬಾ ಎಂಬುದಾಗಿ. ಆದರೆ ಅಣ್ಣ ತಮ್ಮ ಜಗಳ ಆಡಿದ ನೆನಪು ಮಾಡಿಕೊಳ್ಳದೆ ತಂದೆ ಮಾತಿಗೆ ವಿಧಿಯನಾಗಿ ಆತನು ಬುತ್ತಿ ತಕೊಂಡು ಹೋಗ್ತಾನೆ. ದೋತಾನದ ಮಾರ್ಗವಾಗಿ ಹಾದು ಹೋದಾಗ ಸಿಗ್ತಾರೆ. ಸಿಕ್ಕಾಗ ಇವನು ತಂದ ಬುತ್ತಿಯನ್ನು ತಗೊಂಡು ಊಟ ಮಾಡ್ತಾರೆ. ಇವನನ್ನು ತಗ್ಗಿನ ಒಳಗಡೆ ಎತ್ತು ಹಾಕಿಬಿಡ್ತಾರೆ. ಊಟ ಮಾಡುವ ಸಂದರ್ಭದಲ್ಲಿ ಹಿರಿಯ ಅಣ್ಣನಾದ ರೂಬೇನ್ ಹೇಳ್ತಾನೆ, ಎಷ್ಟಕ್ಕಾದ ನಮ್ಮ ಸಹೋದರನಲ್ಲವೋ, ನಾವು ಅವನು ತಗ್ಗಿನಲ್ಲಿ ಹಾಕಿ ಸಾಯಿಸೋದು ಬೇಡ ಅಂಥೇಳಿ. ಆ ಕಡೆಯಿಂದ ಒಂದು ಮಿದ್ಯಾನರ ಗುಂಪು ಬರ್ತಾ ಇದೆ. ತಗ್ಗಿನಿಂದ ಎತ್ತಿ 20 ರೂಪಾಯಿ ಬೆಳ್ಳಿ ನಾಣ್ಯಕ್ಕೆ ಮಿದ್ಯಾನರಿಗೆ ಮಾರಾಟ ಮಾಡ್ತಾರೆ. ಮಿದ್ಯಾನರು ಹೋಗಿ 24ನ ಮನೇಲಿ ಅವನು ಇಡ್ತಾರೆ. ಆಗ ಅವನ ವಯಸ್ಸು 28 ವರ್ಷದವನಾಗಿದ್ದನು. ನೋಡಲು ಬಹಳ ಸುಂದರನಾಗಿದ್ದನು. ಯೋಸೇಫನ ಬಳಿಗೆ ಸೈತಾನು ಬರಲಿಕ್ಕೆ ಅವಕಾಶ ಇರಲಿಲ್ಲ, ಮಾಡಿಕೊಡಲಿಲ್ಲ ಆತನು. ಆದರೆ ಅರಸನ ಹೆಂಡತಿಯನ್ನು ಬಿಟ್ಟು ಹೋಗಲಿಲ್ಲ. ಅನೇಕ ಸಾರಿ ಯೋಸೇಫನ ಪಾಪಕ್ಕೆ ಪ್ರೇರೇಪಿಸ್ತಾ ಇದ್ದಳು. ಆದರೆ ಯೋಸೇಫ ಒಪ್ಪಿಕೊಳ್ಳುತ್ತಿರಲಿಲ್ಲ. ಒಂದು ಸಾರಿ ಕೆಲಸದ ನಿಮಿತ್ತ ಮನೆ ಒಳಗಡೆ ಬಂದಾಗ ಯಾರೂ ಇಲ್ಲದ ಅವಕಾಶ ನೋಡಿ ಆತನ ಮೇಲೆ ಬಲಾತ್ಕಾರಕ್ಕೆ ಕೈ ಹಾಕಿದಾಗ, ಅಯ್ಯೋ ನನ್ನ ದೇವರ ವಿರುದ್ಧವಾಗಿ ಹೀಗೆ ಪಾಪ ಮಾಡಲಿ ಅಂತೇಳಿ ಪಾಪಕ್ಕೆ ಬೆನ್ನು ಮಾಡಿ ದೇವರಿಗೆ ಮುಖ ಮಾಡಿ ಜೀವಿಸಿದನು. ಇದರಿಂದ ನಾವೇನು ಕಲಿಯುತ್ತೇವೆ? ಯೋಸೇಫ ದೇವರಿಗೆ ಮುಖ ಮಾಡಿದ, ಪಾಪಕ್ಕೆ ಬೆನ್ನು ಮಾಡಿದ. ಆದರೆ ಹಿಂದಿನ ಜಗತ್ತು ಪಾಪಕ್ಕೆ ಮುಖ ಮಾಡಿ ದೇವರಿಗೆ ಬೆನ್ನು ಮಾಡಿ ಬದುಕುತ್ತಿದ್ದಾರೆ. ಆ ದೆಸೆಗಿಂದಲೂ ಅನೇಕ ಸಂಕಟಗಳನ್ನು ಅನುಭವಿಸಬೇಕಾಗುತ್ತೆ. ಯೋಸೇಫನು ಪರಿಶುದ್ಧ ಜೀವಿತವನ್ನು ಕಾಪಾಡಿಕೊಂಡನು. ಆ ದೆಸೆಗಿಂದಲೇ ಆತನಿಗೆ ಸೆರೆಮನೆಗೆ ಹಾಕುವ ಸ್ಥಿತಿ ಬಂತು. ಅರಸನ ಹೆಂಡತಿ ಸುಳ್ಳು ಆರೋಪ ಹೊರಿಸಿ ಆತನನ್ನು ಜೈಲಿಗೆ ಅಟ್ಟಿದರು. ಅಲ್ಲಿಯೂ ನಂಬಿಗಸ್ತನಾಗಿದ್ದು ನಿಮ್ಮದಾಗಿ ಸತ್ಯವೇದ ಹೇಳುತ್ತದೆ. ಗಮನಿಸ್ತೇವೆ, ಯೋಸೇಫ ಪಾಪವನ್ನು ತ್ಯಜಿಸಿದ, ಪರಿಶುದ್ಧ ಜೀವನ ಕಾಪಾಡಿಕೊಳ್ಳಕ್ಕೆ ತೀರ್ಮಾನ ಮಾಡಿಕೊಂಡಿದ್ದಲ್ವ. ಆದಿಕಾಂಡ ಪುಸ್ತಕ 39ನೇ ಅಧ್ಯಾಯ 12-14 ವಚನ ಓದಿ ನೋಡುವಾಗ ಆತನು ಪಾಪಕ್ಕೆ ಬೆನ್ನು ಮಾಡಿ ದೇವರಿಗೆ ಮುಖ ಮಾಡಿ ಜೀವಿಸಿದನು. ಪರಿಶುದ್ಧ ಜೀವನವನ್ನು ಕಾಪಾಡಿಕೊಳ್ಳಲು ತೀರ್ಮಾನ ಮಾಡಿದನು. ಅದರ ದೇಶದಿಂದ ಅವನಿಗೆ ಸೆರೆಮನೆಗೆ ಹೋಗುವ ಸ್ಥಿತಿ ಬಂತು. ಸೆರೆಮನೆಯಲ್ಲಿ ಇಬ್ಬರು ಕಳ್ಳರು ಇರ್ತಾರೆ. ಅವರಿಗೆ ಕನಸುಗಳು ಬೀಳುತ್ತದೆ. ಯೋಸೇಫನ ಮುಂದೆ ಹಂಚಿಕೊಳ್ತಾರೆ. ಆಗ ಯೋಸೇಫನು ಒಬ್ಬ ಕಳ್ಳನಿಗೆ ನಿನ್ನೇಣಗಂಬಕ್ಕೆ ಹೋಗುತ್ತೆ ಅಂತ ಹೇಳ್ತಾನೆ. ಅದು ಹಾಗೆ ನಡೆದು ಹೋಗ್ತದೆ. ಮತ್ತೊಬ್ಬ ಕಳ್ಳನಿಗೆ ನೀನು ಬಿಡುಗಡೆಯಾಗುತ್ತೆ ಅಂತ ಹೇಳ್ತಾನೆ. ಅವನು ಬಿಡುಗಡೆ ಆಗ್ತದೆ. ಹೊರಗಡೆ ಹೋದ ಮೇಲೆ ನನ್ನ ನೆನಪು ಮಾಡಿಕೊಂತ ಹೇಳಿದಾಗ, ಹೊರಗಡೆ ಬಂದಾಗ ಐಗುಪ್ತದ ಅರಸನಿಗೆ ಕನಸು ಬೀಳುತ್ತದೆ. ಆ ಅರ್ಥ ತಿಳ್ಕೊಳ್ಳಿಕ್ಕೆ ಅವನು ಪೆಚ್ಚಾಡ್ತಾ ಇರ್ತಾನೆ. ಅದರ ಕನಸಿನ ಅರ್ಥ ಹೇಳುವವರು ಯಾರೂ ಇರುವುದಿಲ್ಲ. ಅವಾಗ ಹೊರಗಡೆ ಬಂದವನು ಹೇಳ್ತಾನೆ, ರಾಜರೇ, ಈ ಕನಸಿನ ಅರ್ಥ ತಿಳ್ಕೋಬೇಕಂದ್ರೆ ನಾನು ಸೆರೆಮನೆಯಲ್ಲಿದ್ದಾಗ ಯೋಸೇಫ ಅನ್ನೋ ವ್ಯಕ್ತಿ ನನಗೂ ಕನಸು ಬಿದ್ದಿತ್ತು. ಆತನು ಹೇಳಿದ ಹಾಗೆ ನಡೆದು ಹೋಯಿತು. ಐಗುಪ್ತ ದೇಶದಲ್ಲಿ ಕನಸಿನ ಅರ್ಥ ಹೇಳುವ ಯಾರೂ ಇಲ್ಲ. ನೀವೇನಾದರೂ ಇಬ್ರಿಯ ಆ ಯವನಸ್ಥನಿಗೆ ಸೆರೆಮನೆಗೆ ಹಾಕಿದ್ರಲ್ಲ, ಅವನು ಬಿಡಿಸಿದ್ರೆ ಆ ಯೋಸೇಫ ಮಾತ್ರ ಹೇಳಬಲ್ಲವನು ಅಂತ ಹೇಳಿದಾಗ ಅವನ ಸೆರೆಮನೆಯಿಂದ ಬಿಡಿಸಿದ್ರು. ಕನಸಿನ ಅರ್ಥ ಹೇಳಿದರು. ಹೇಳ್ತಾನೆ, ಒಬ್ಬ ಆಚಾರ್ಯನ ಮಗಳನ್ನು ಕೊಟ್ಟು ಮದುವೆ ಮಾಡ್ತಾರೆ. ಐಗುಪ್ತದ ಮಂತ್ರಿಯಾಗಿ ಮಾಡ್ತಾರೆ. 7 ವರ್ಷ ಸಮೃದ್ಧಿಯಾದ ಬೆಳೆಯನ್ನು ಬೆಳೀತದೆ. ಅದು ಉಗ್ರಾಣದಲ್ಲಿ ಕೂಡಿರ್ತಾನೆ. 7 ವರ್ಷ ಬರಗಾಲ ಬರ್ತದೆ. ದವಸಧಾನ್ಯ ಕೊಂಡುಕೊಳ್ಳುವುದಕ್ಕಾಗಿ ಆತನ ಅಣ್ಣಂದಿರು ಬಂದು ಆತನಿಗೆ ಅಡ್ಡ ಬೀಳುತ್ತಾರೆ. ಯೋಸೇಫ ಐಗುಪ್ತದ ಮಂತ್ರಿ ಆದುದು ಹೇಗೆ? ಪರಿಶುದ್ಧ ಜೀವನ ಕಾಪಾಡಿಕೊಂಡ ಕಾರಣ. ದೇವರ ದರ್ಶನವನ್ನು ಬಲವಾಗಿ ನಂಬಿದ್ದನು, ನಿರೀಕ್ಷೆ ಇಟ್ಟನು. ಅಣ್ಣ ತಮ್ಮಿಂದರು ತಗ್ಗಿನಲ್ಲಿ ಎತ್ತು ಹಾಕಿದಾಗಲೂ ತಾನಿಟ್ಟ ನಿರೀಕ್ಷೆ ಕಳ್ಕೊಳ್ಳಲಿಲ್ಲ. ಇಲ್ಲಿಗೆ ಮುಗಿದು ಹೋಯಿತು ನನ್ನ ಜೀವನೆಂಬುದಾಗಿ ಭಾವಿಸಿರಲಿಲ್ಲ. ಸೆರೆಮನೆಗೆ ಹಾಕಲ್ಪಟ್ಟರು ನಿರೀಕ್ಷೆ ಕಳೆದುಕೊಳ್ಳಲಿಲ್ಲ. ಅವನು ದೇವರನ್ನೇ ನಿರೀಕ್ಷಿಸಿದ. ದೇವರು ಹಾಕಿದ ಹೆಜ್ಜೆ ಜಾಡಿನಲ್ಲೇ ಬಾಳಿದನು. ಆ ದಿಶೆಗಿಂದ ಏನಾದನು?
ಆತನು ಐಗುಪ್ತದ ಮಂತ್ರಿಯಾದನು. ಆದಿಕಾಂಡ ಪುಸ್ತಕ 41ನೇ ಅಧ್ಯಾಯ 44ರಿಂದ 45 ವಚನ ಓದಿ ನೋಡುವಾಗ ಆತನು ಐಗುಪ್ತದ ಮಂತ್ರಿಯಾದನು. ಪ್ರಿಯರಿಂದು ಮಂತ್ರಿ ಆಗ್ಬೇಕಾದ್ರೆ ಏನು ಮಾಡಬೇಕಂತೆ? ಹಣಬಲ, ತೋಳ್ಬಲ, ಎಲ್ಲ ಜನಬಲ ಎಲ್ಲವನ್ನೂ ಬಳಕೆ ಮಾಡಿ ಶಾಸಕರಾಗಬೇಕು. ಕೊನೆಗೆ ಪಕ್ಷಕ್ಕೆ ಸಂಬಂಧಪಟ್ಟಂಥ ಹಿರಿಯರನ್ನು ಮೆಚ್ಚಿಸಿ ಸಚಿವ ಸಂಪುಟವನ್ನು ಪಡ್ಕೊಳ್ಬೇಕು, ಮಂತ್ರಿಗಿರಿಯನ್ನು ಪಡಿಬೇಕು. ಬೇಕಾದಷ್ಟು ಕಸರತ್ತುಗಳು ಪಡಬೇಕಾಗುತ್ತೆ. ಕೆಲವರು ಯಶಸ್ವಿ ಆಗ್ತಾರೆ, ಕೆಲವರು ಸೋತು ಹೋಗ್ತಾರೆ. ಕೆಲವರು ಸಿಗ್ತದೆ, ಕೆಲವರು ಸಿಕ್ಕುವುದಿಲ್ಲ. ಆದರೆ ಇಲ್ಲಿ ಯೋಸೇಫ ಐಗುಪ್ತದ ಮಂತ್ರಿ ಆಗಲಿಕ್ಕೆ ಹಣಬಲನೂ ಇಲ್ಲ, ತೋಳ್ಬಲನೂ ಇಲ್ಲ, ಜನಬಲನೂ ಇಲ್ಲ. ಅದಕ್ಕೆ ಬದಲಾಗಿ ಆತನೇನು ಮಾಡ್ತಾನೆ? ದೇವರನ್ನೇ ನಿರೀಕ್ಷಿಸಿದ, ಪರಿಶುದ್ಧ ಜೀವನವನ್ನು ಕಾಪಾಡಿಕೊಂಡಿದ್ದ. ಆ ದಿಶೆಗಿಂತಲೇ ಆತನು ಮಂತ್ರಿಯಾದನು. ಅದರಿಂದ ನಾವು ಗಮನಿಸ್ತೇವೆ, ಇವತ್ತು ನಾವೇನಾದರೂ ದೊಡ್ಡ ಸ್ಥಿತಿಗೆ ಹೋಗಬೇಕೆನ್ನುವಂಥ ಹಂಬಲ, ಲವಲವಿಕೆ ನಮಗಿರುವುದಾದರೆ ನಾವು ದೇವರು ನಿರೀಕ್ಷಿಸುವಾಗ ಅದು ಮಾತ್ರ ಸಾಧ್ಯ. ಯೋಸೇಫ ನಿರೀಕ್ಷಿಸಿದ, ಆತನೊಬ್ಬ ಅಧಿಕಾರಿ, ಆತನೊಬ್ಬ ಮಂತ್ರಿಯಾಗಿ ಮುಂದುವರಿದನು. ಪರಿಶುದ್ಧ ಜೀವನವೇ ಯೋಸೇಫನನ್ನು ಮಂತ್ರಿಯಾಗುವ ಭಾಗ್ಯತೆ ಕಡೆಗೆ ಕೊಂಡೊಯ್ಯಿತು. ಆತ್ಮೀಯ ಪ್ರಿಯರೇ, ನಮ್ಮ ಬದುಕಿನಲ್ಲಿ ಅಭಿವೃದ್ಧಿ ಕಾಣಬೇಕು. ದೇವರು ಕೊಟ್ಟಂಥ ಪರಿಶುದ್ಧ ಜೀವನವನ್ನು ಅನುದಿನ ಬದುಕಿನಲ್ಲಿ ಮೈಗೂಡಿಸಿಕೊಂಡರೆ ನಾವು ಖಂಡಿತ ಅಭಿವೃದ್ಧಿನೇ ಕಾಣುತ್ತೇವೆ. ದೇವರನ್ನು ತೊರೆದು ಅಭಿವೃದ್ಧಿ ಹೊಂದಲಿಕ್ಕೆ ಎಂದಿಗೂ ಸಾಧ್ಯವಿಲ್ಲ. ಇದನ್ನು ಯೋಸೇಫನು ಅನುಭವಿಸಿದನು. ಮೂರನೇ ವ್ಯಕ್ತಿ ಬಗ್ಗೆ ತಿಳ್ಕೊಳ್ಳೋದಾದರೆ ದಾನಿಯೇಲ ಅಂದರೆ ನ್ಯಾಯಾಧಿಪತಿ, ನ್ಯಾಯವುಳ್ಳವನು ಅಂತ. ಯೆರೂಸಲೇಮಿನವರ ತಂದೆ ತಾಯಿಗಳು ದಾನಿಯೇಲ ಅಂತ ಹೆಸರನ್ನು ನಾಮಕರಣ ಮಾಡಿದ್ರು. ನನ್ನ ಮಗನು ನ್ಯಾಯವುಳ್ಳವನಾಗಿ ಜೀವನವನ್ನು ಮಾಡಲಿ, ಆತನು ಯಾವಾಗಲೂ ಸತ್ಯವನ್ನೇ ನುಡಿಯಲಿ ಅಂಥೇಳಿ ಹೆಸರಿಟ್ಟಿದ್ರು. ಆದರೆ ಬಾಬೆಲ್ ಅರಸನಾದ ನೆಬೂಕದ್ರಾಜನು ಯೆರೂಸಲೇಮಿನ ಮೇಲೆ ದಂಡೆತ್ತಿ ಹೋಗಿ ಯೆರೂಸಲೇಮಿನಲ್ಲಿರ್ತಕ್ಕಂಥ ದೇವಾಲಯದ ಪಾತ್ರೆಗಳನ್ನು ತೆಗೆದುಕೊಂಡು ಬರುವುದರ ಜೊತೆಗೆ ಅಲ್ಲಿರುವಂಥ 4 ಜನ ಯವನಸ್ಥರನ್ನು ತನ್ನ ದೇಶಕ್ಕೆ ಒತ್ತೆಳಾಗಿ ತೆಗೆದುಕೊಂಡು ಹೋದನು. ಅವ್ರು ಯಾರು ಅಂದರೆ ದಾನಿಯೇಲ, ಹನನ್ಯ, ಮಿಸಾಯೇಲ, ಅಜರ್ಯ. ಇವರು ಅಂಗದೋಷ ಇಲ್ಲದವರು, ನಿಪುಣರು, ಸುಂದರರು ಆಗಿದ್ದರು. ಇವರನ್ನು ತನ್ನ ದೇಶಕ್ಕೆ ಕರೆದುಕೊಂಡು ಬಂದ. ಆಸ್ಪೇಜನಾದ ಕಂಚುಕಿ ಹೇಳ್ತಾನೆ, ಇವರಿಗೆ ನಮ್ಮ ಕಲ್ದಿಯ ಭಾಷೆದ ಪಾಂಡಿತ್ಯವನ್ನು ಕಲಿಸ್ರಿ ಅಂತ ಹೇಳಿದಾಗ ಆ ಸೇವಕನಾದ ಕಂಚುಕಿ ಏನು ಮಾಡ್ತಾನೆ? ನಾನು ಇವರಿಗೆ ಭಾಷೆ ಕಲಿಸಿದರೆ ಇವರ ಹೆಸರುಗಳು ಯೆರೂಸಲೇಮನ್ನು ಸೂಚಿಸ್ತವಂತೇಳಿ ದಾನಿಯೇಲನ ಹೆಸರನ್ನು ಬದಲಾಯಿಸ್ತಾನೆ. ದಾನಿಯೇಲನ ಹೆಸರನ್ನು ತೆಗೆದು ಬೆಲ್ತೆಚರ್ ಅಂತ ಹೇಳ್ತಾನೆ. ದಾನಿಯೇಲ ಅಂದರೆ ನ್ಯಾಯಾಧಿಪತಿ ಅಂತ, ಬೆಲ್ತೆಚರ ಸುಳ್ಳುಗಾರ ಅಂತ. ಅವನ ಹೆಸರನ್ನು ಸುಳ್ಳುಗಾರನಾಗಿ ಇಟ್ಟರು. ಅವನ ಹೆಸರು ಬದಲಾಯಿಸಿದರೆ ಹೊರತು ಅವನ ಜೀವನ ಬದಲಿಸಲಿಕ್ಕೆ ಅವರಿಂದ ಆಗಲಿಲ್ಲ ಅಂತ. ಇವತ್ತೆಷ್ಟು ಜನರು ಹಾಗೇ ಇದ್ದಾರೆ. ಹೆಸರುಗಳನ್ನು ಬದಲಾಯಿಸ್ತಾರೆ, ಜೀವಿತ ಬದಲಾಯಿಸಿಕೊಳ್ತಾ ಇಲ್ಲ. ಜೀವಿತ ಬದಲಾಯಿಸಿಕೊಳ್ಳುವುದು ಬಹಳ ಮುಖ್ಯ. ಆತನು ಸುಳ್ಳುಗಾರ ಎಂಬುದಾಗಿಟ್ಟರು. ಆದರೆ ಅವರು ಯೆರೂಸಲೇಮಿನ ತಂದೆ ತಾಯಿಗಳಿಟ್ಟಂತೆ ಹೆಸರಿಗೆ ತಕ್ಕ ಹಾಗೆ ಬದುಕಿದ್ದೇನೆ ವಿನಃ ಹೊರತು ಬಾಬೆಲಿನ ಹೆಸರು ತಕ್ಕಂತೆ ಆತನು ಬದುಕಲಿಲ್ಲ. ರಾಜನು ಕೊಡುವ ಆಹಾರ ಪದಾರ್ಥವನ್ನು ತಿರಸ್ಕರಿಸಿದರು. ರಾಜನ ಶಿಕ್ಷೆಗೆ ಗುರಿಯಾಗದ ಹಾಗೆ ದೇವರ ಹತ್ತಿರ ಪ್ರಾರ್ಥನೆ ಮಾಡಿದರು. ಕನಸಿನ ಅರ್ಥ ಹೇಳಿದರು. ಕೊನೆಗೆ ಅವರಿಗೆ ಬೆಂಕಿ ಹಾಕುವ ಅವಕಾಶ ಬಂತು. ಪ್ರಾರ್ಥನೆ ಜೀವಿತವನ್ನು ಮರಿಲಿಲ್ಲ. ಶರಮನೆಗಿದ್ದರೂ ದೇವರು ಪ್ರಾರ್ಥಿಸೋದನ್ನು ಮರಿಲಿಲ್ಲ. ರಾಜನ ಬೆಂಕಿಗೆ ಹಾಕ್ತೇವೆ ಅಂತ ಹೇಳಿದರು, ಪ್ರಾರ್ಥಿಸೋದು ಮರಿಲಿಲ್ಲ. ಸಿಂಹದ ಗವಿಯಲ್ಲಿ ಆಜ್ಞೆ ಹೊರಡಿಸಿದರು, ಪ್ರಾರ್ಥನೆ ಮಾಡೋದು ಮರಿಲಿಲ್ಲ. ದಾನಿಯೇಲ ಪ್ರಾರ್ಥನೆ ಜೀವಿತವನ್ನು ನಂಬಿದನು. ದಿನಕ್ಕೆ 3 ಆವರ್ತಿ ದೇವರ ಕಡೆ, ಯೆರೂಸಲೇಮಿನ ಕಡೆ ಮುಖ ಮಾಡಿ ದೇವರನ್ನು ಕೂಗುತ್ತಾ ಇದ್ದನು. ದಾನಿಯೇಲ ಪ್ರಾರ್ಥನೆ ಜೀವಿತ ಏನು ಮಾಡಿತು? ಬಾಬೆಲ್ ಅರಸನಾದ ದಾರ್ವೇಷ ರಾಜ್ಯನನ್ನು ಬದಲಾಯಿಸುವಂತೆ ಆಯಿತು. ಆತನ ಪ್ರಾರ್ಥನಾ ಶಕ್ತಿ ಬೆಂಕಿ ಮುಟ್ಟದಂತೆ ನೋಡಿಕೊಳ್ತು. ಆತನ ಪ್ರಾರ್ಥನಾ ಶಕ್ತಿ ಸಿಂಹದ ಮೂಸಿ ನೋಡದಂತೆ ಆಯಿತು. ನಾವಿಲ್ಲಿ ಗಮನಿಸ್ತೇವೆ,
ಪ್ರಾರ್ಥನೆಯಲ್ಲಿ ದೊಡ್ಡ ಬಲ ಇದೆ, ಪ್ರಾರ್ಥನೆಯಲ್ಲಿ ದೊಡ್ಡ ಶಕ್ತಿ ಇದೆ. ಪ್ರಾರ್ಥನೆ ಜೀವಿತವನ್ನು ಮೈಗೂಡಿಸಿಕೊಂಡ ದಾನಿಯೇಲನು ಬಾಬೆಲಿನ 3ರಲ್ಲಿ ಒಬ್ಬ ಅಧಿಕಾರಿಯಾಗಿ ನೇಮಿಸಲ್ಪಟ್ಟನು. ದಾರ್ವೇಶ್ ರಾಜನ ಮೆಚ್ಚಿಕೊಂಡಂಥ ಜನರು ದಾನಿಯೇಲನ ಮೇಲೆ ಆರೋಪ ಹೊರಿಸಿ ಸೆರೆಮನೆಗೆ ಹಾಕಿದ್ರು, ಸಿಂಹದ ಗವಿಯೊಳಗೆ ಎಸೆದರು. ದಾನಿಯೇಲನಿಗೆ ಸಿಂಹಗಳು ಮುಟ್ಟಲಿಲ್ಲ. ಅವನನ್ನು ತೆಗೆದು ಅವನನ್ನು ಪ್ರೇರೇಪಿಸಿದವರನ್ನು ಸಿಂಹದ ಗವಿ ಹತ್ತಿರ ತಗೊಂಡು ಹೋದಾಗಲೇ ಅವರನ್ನು ಹರಿದು ತಿಂದು ಬಿಟ್ಟಿತು ಅಂತ ಹೇಳ್ತದೆ. ಲೌಕಿಕ ರಾಜನ ಮೆಚ್ಚಿಸಲಿಕ್ಕೆ ಪ್ರಯತ್ನ ಪಟ್ಟವರು ಪ್ರಾಣ ಕಳ್ಕೊಂಡವರು. ದೇವರು ಮೆಚ್ಚಿಸಿದಂಥ ದಾನಿಯೇಲನು ಬಾಬೆಲಿನ ಅಧಿಕಾರಿಯಾಗಿ ಮುಂದುವರಿದನು. ಹಾಗಾದರೆ ಪ್ರಿಯರೇ ಗಮನಿಸುವ, ನಾವು ಯಾರನ್ನು ಮೆಚ್ಚಿಸಬೇಕು? ನಮ್ಮನ್ನು ಸೃಷ್ಟಿ ಮಾಡಿದಂಥ ದೇವರು ತಾತ್ಕಾಲಿಕ ನಮಗೆ ತೃಪ್ತಿಪಡಿಸುವಂಥ ವ್ಯಕ್ತಿಗಳು. ಇದು ದಾನಿಯೇಲನಿಂದ ಕಲಿಯುವಂಥದ್ದು. ದಾನಿಯೇಲ ದೇವರನ್ನು ಮೆಚ್ಚಿಸಿದ, ಅವನು ದೇವರನ್ನು ಮೊರೆಯಿಟ್ಟನು. ಅವನ ಪ್ರಾರ್ಥನೆ ಬಲ, ಸಿಂಹವು ಆತನು ಮುಟ್ಟಲಿಲ್ಲ. ಆತನ ಮೇಲೆ ಶಿಕ್ಷೆ ವಿಧಿಸಿದಂಥ ಅರಸನು ಅದೇ ಅರಸ ದಾನಿಯೇಲ ದೇವರನ್ನು ಸೇವಿಸರಂತೇಳಿ ಆಜ್ಞೆಯನ್ನು ಹೊರಡಿಸಿದನು. ಪ್ರಾರ್ಥನೆಯಲ್ಲಿ ಬಹುದೊಡ್ಡ ಬಲ ಇದೆ. ದೇವರ ಮಕ್ಕಳ ನಿಜವಾದ ಬಲ ಯಾವುದು? ಪ್ರಾರ್ಥನೆಯೇ. ಪ್ರಾರ್ಥನೆ ಬಲಗಿಂತ ದೊಡ್ಡ ಆಯುಧ ಇನ್ನೊಂದು ಇಲ್ಲ. ಕ್ರೈಸ್ತರು ಪ್ರಾರ್ಥನೆ ಬಲವನ್ನು ಮೈಗೂಡಿಸಿಕೊಂಡ ಕಾರಣ, ಮೊಣಕಾಲಿನಲ್ಲಿ ದೇವರನ್ನು ಮೊರೆಹಿಡಿದುವ ಕಾರಣ ಈ ಬಲ ಎಲ್ಲಕ್ಕಿಂತಲೂ ಶಕ್ತಿಶಾಲಿಯಾದುದು. ಪ್ರಾರ್ಥನೆಯ ಬಲ ಪಾಪಿಗಳನ್ನು ಕರ್ತನಿಗಾಗಿ ಗೆದ್ದುಕೊಳ್ಳುತ್ತಾ ಇದೆ. ಪ್ರಾರ್ಥನೆ ಬಲ ಪಾಪಿಗಳನ್ನು ಮಾನಸಾಂತರ ಜೀವನ ಕಡೆಗೆ ನಡೆಸ್ತಾ ಇದೆ. ಪ್ರಾರ್ಥನೆ ಬಲ ರೋಗದಿಂದ ಜನರನ್ನು ಗುಣಪಡಿಸ್ತಾ ಇದೆ. ಪ್ರಾರ್ಥನೆಯ ಬಲ ಜನರನ್ನು ಶಾಂತಿಯಿಂದ ಶಾಂತಿ ಕಡೆಗೆ ಕೊಂಡೊಯ್ತಾ ಇದೆ. ಪ್ರಾರ್ಥನೆ ಬಲ ಕುಗ್ಗಿ ಹೋಗಿ ಆತ್ಮಹತ್ಯೆ ಕಡೆ ಜಾರುವವರನ್ನು ಬದುಕಿಕೊಳ್ಳುವಂತೆ ಮಾಡ್ತಾ ಇದೆ. ಪ್ರಾರ್ಥನೆ ಬಲಕ್ಕಿಂತ ದೊಡ್ಡ ಬಲ ಇನ್ನೊಂದು ಯಾವುದೂ ಇಲ್ಲ. ಒಂದು ಸಾರಿ D.L. ಮೂಡಿಯವರನ್ನು ಹೇಳಿಕೊಳ್ಳುವಂಥ ಭಾಷೆಗಳ ಪಾಂಡಿತ್ಯಗಾರರೇನು ಇರಲಿಲ್ಲ. ಆದರೆ ಅವರು ಪ್ರಪಂಚದ ಉದ್ದಕ್ಕೂ ಕರ್ತರನ್ನು ಬಲವಾಗಿ ಪಳಗಿಸಿದ್ದನು. D.L. ಮೂಡಿಯವರಿಗೆ ಕೇಳ್ತಾರೆ, ಹೇಳಿಕೊಳ್ಳುವಂಥ ಭಾಷೆ ಪಾಂಡಿತ್ಯಗಾರರೇನೂ ನೀವಲ್ಲ, ಲೋಕ ಮೆಚ್ಚಿಸುವಷ್ಟು ಜ್ಞಾನವಾದರೂ ನಿಮ್ಮಲ್ಲಿ ಇಲ್ಲ, ಇಷ್ಟೆಲ್ಲ ಹೇಗೆ ಆಯಿತು ಅಂತ ಕೇಳಿದಾಗ ಒಂದು ಸಾರಿ ಅವ್ರು ಹೇಳ್ತಾರೆ, ಅವರು ಪ್ರಾರ್ಥನೆ ಕೋಣೆಯನ್ನು ತೋರಿಸ್ತಾರೆ. ಈ ಸ್ಥಳವೇ ನನ್ನ ಪ್ರಪಂಚವನ್ನು ಪರಿಚಯ ಮಾಡಿಕೊಟ್ಟಿತ್ತು ಅಂತ. ಅನುದಿನ ದೇವರಲ್ಲಿ ಮೊರೆಯಿಡುವಂಥ, ದೇವರನ್ನು ಕೂಗುವಂಥ ಪ್ರಾರ್ಥನೆ ಶಕ್ತಿ ಅವರನ್ನು ಆ ಮಟ್ಟಕ್ಕೆ ತೆಗೆದುಕೊಂಡು ಹೋಗಿತ್ತು. ಅದಕ್ಕೆ ಪ್ರಾರ್ಥನೆ ಭಕ್ತನ ಬಲವು ದೊಡ್ಡ ಬಲವು, ಪ್ರಾರ್ಥನೆ ಭಕ್ತನ ಉಸಿರು ಅಂತೇಳಿ ಬರೆಯಲ್ಪಟ್ಟದೆ. ಲೌಕಿಕ ಜನರನ್ನು ವಿಜ್ಞಾಪಿಸುವುದಕ್ಕಿಂತ ಪರಲೋಕದ ಒಡೆಯನನ್ನು ವಿಜ್ಞಾಪಿಸುವಂಥದ್ದು ಬಹುದೊಡ್ಡ ಶಕ್ತಿಯಿಂದ ಕೂಡಿರುವಂಥದ್ದು. ಹಾಗನ್ನು ಗಮನಿಸ್ತೇವೆ. ದಾನಿಯೇಲನಲ್ಲಿ ಪ್ರಾರ್ಥನಾ ಜೀವಿತ ಇತ್ತು. ಆತನು ಬಾಬೆಲಿನ ಅಧಿಕಾರಿಯಾದನು. ಯೋಸೇಫನಲ್ಲಿ ಪರಿಶುದ್ಧ ಜೀವನ ಇತ್ತು. ಐಗುಪ್ತದ ಮಂತ್ರಿಯಾದನು. ಯೆಹೋಶುವ ದೇವರ ವಾಕ್ಯವನ್ನು ನಂಬಿದ್ದನು. ಆತನು ತನ್ನ ಕುಲಬಾಂಧವರಲ್ಲಿ ಘನವಂತನಾದನು. ಆತ್ಮೀಯ ಪ್ರಿಯ ದೇವಜನರೇ, ದೇವರ ನಿರೀಕ್ಷಿಸಿದಂಥವರು ತಮ್ಮ ಬದುಕಿನಲ್ಲಿ ಸಫಲತೆಯನ್ನು ಕಂಡುಕೊಂಡರು. ನಾವು ದೇವರನ್ನು ಬಿಟ್ಟು ಲೋಕದಲ್ಲಿ ಏನನ್ನೂ ಸಾಧಿಸಲು ಸಾಧ್ಯವೇ ಇಲ್ಲ. ದೇವರ ಪಕ್ಷದಲ್ಲಿದ್ದರೆ ನಾವು ಲೋಕವನ್ನು ಗೆಲ್ಲಲು ಸಾಧ್ಯ. ಲೋಕವನ್ನು ಗೆದ್ದುಕೊಂಡು ದೇವರನ್ನು ಮೆಚ್ಚಿಸಲು ಸಾಧ್ಯವಿಲ್ಲ. ನಾವು ದೇವರಲ್ಲಿದ್ದರೆ ಲೋಕವನ್ನು ಗೆದ್ದುಕೊಳ್ಳಲು ಸಾಧ್ಯ, ನಮ್ಮ ಆತ್ಮವನ್ನು ಕಾಪಾಡಿಕೊಳ್ಳಲು ಸಾಧ್ಯ. ಅದಕ್ಕಾಗಿ ಮಹಾಜ್ಞಾನಿಯಾದ ಸೊಲೊಮೋನನು ಜ್ಞಾನೋಕ್ತಿ 16ನೇ ಅಧ್ಯಾಯ 7ನೇ ವಚನದಲ್ಲಿ ಬರೆಯಲ್ಪಟ್ಟದೆ, ಯೆಹೋವನೊಬ್ಬನ ನಡತೆಯನ್ನು ಮೆಚ್ಚುವುದಾದರೆ ಶತ್ರುಗಳನ್ನು ಮಿತ್ರನಾಗಿ ಮಾಡ್ತೇನೆ ಅಂತ ಹೇಳಿದ್ದೆ. ಆದರೆ ದೇವರ ಮಕ್ಕಳ ನಿಜವಾದ ಬಲ ಪ್ರಾರ್ಥನೆ, ದೇವರ ಮೆಚ್ಚಿಸುವಂಥದ್ದು. ಲೋಕದ ಯಾವ ವ್ಯಕ್ತಿಯನ್ನು ಮೆಚ್ಚಿಸೋದಕ್ಕೆ ಪ್ರಯಾಸ ಪಡಬೇಡಿ.
ದೇವರ ಮೆಚ್ಚಿಸಲಿಕ್ಕೆ ನಿಮ್ಮ ಮನಸ್ಸಾಕ್ಷಿಗೆ ವಿರುದ್ಧವಾಗಿ ಯಾವ ಕಾರ್ಯವನ್ನು ಮಾಡಬೇಡಿ. ಮನಸ್ಸಾಕ್ಷಿ ತಿಳಿಗೊಳಿಸುತ್ತಾ ಸೃಷ್ಟಿಕರ್ತನ ಹೆಜ್ಜೆ ಜಾಡಿನಲ್ಲಿ ಬಾಳುವುದಾದರೆ ಜಯವನ್ನು ಕಾಣುತ್ತೇವೆ. ಹಾಗೆ ನಾವು ಗಮನಿಸ್ತೇವೆ. ಯೆಹೋಶುವ ದೇವರ ವಾಕ್ಯನ ಮುಂದಿಟ್ಟುಕೊಂಡು ಬಾಳಿದ, ತನ್ನ ಕುಲಬಾಂಧವರಲ್ಲಿ ಘನವಂತನಾಗಿದ್ದ. ಆತನಿಗೆ ಮುಂದೆ ಇದ್ದಂಥ 7 ಜನಾಂಗಗಳು 31 ಅರಸರುಗಳನ್ನು ಸೋಲಿಸಿದನು. ಯೋಷಪ್ಪ ದೇವರ ನಿರೀಕ್ಷಿಸಿದ. ತಗ್ಗಿನಲ್ಲಿ ಎತ್ತ ಹಾಕಿದರೂ ಕುಂದಿ ಹೋಗಲಿಲ್ಲ, ಸೆರೆಮನೆಗೆ ಹೋದರೂ ಕುಂದಿ ಹೋಗಲಿಲ್ಲ. ಎಲ್ಲವನ್ನು ಮೆಟ್ಟಿ ಐಗುಪ್ತದ ಮಂತ್ರಿಯಾದನು. ದಾನಿಯೇಲನು ಪ್ರಾರ್ಥನೆ ಜೀವಿತ ನಂಬಿಕೊಂಡನು. ಸಿಂಹದ ಬಾಯಿ ಗವಿಯಲ್ಲಿ ಹಾಕಿದರೂ ಆತನು ಎದೆಗುಂದಲಿಲ್ಲ. ಅಲ್ಲಿರುವಂಥ ಅಧಿಕಾರಿಗಳೆಲ್ಲರೂ ವಿರುದ್ಧವಾಗಿ ನಿಂತುಕೊಂಡರೂ ಎದೆಗುಂದಲಿಲ್ಲ. ದಿನಕ್ಕೆ 3 ಆವರ್ತಿ ಯೆರೂಸಲೇಮಿನ ಕಡೆ ಮುಖ ಮಾಡಿ ಪ್ರಾರ್ಥನೆ ಮಾಡೋದನ್ನು ಮರಿಲಿಲ್ಲ. ಸೆರೆಮನೆಯಲ್ಲಿದ್ದರೂ ಹೆದರಲಿಲ್ಲ, ಸಿಂಹದ ಗವಿಯಲ್ಲಿ ಹಾಕಿದರೂ ಹೆದರಲಿಲ್ಲ. ಅದುವೇ ಪ್ರಾರ್ಥನೆಯ ಬಲ. ಕ್ರೈಸ್ತರ ನಿಜವಾದ ಬಲ ಸಾಮರ್ಥ್ಯ ಏನಾದರೂ ಇದ್ದರೆ ಅದುವೇ ಪ್ರಾರ್ಥನೆ ಬಲ. ಆ ಪ್ರಾರ್ಥನೆ ಬಲ ಜಯವನ್ನು ತಂದುಕೊಡುತ್ತದೆ. ಅದರಿಂದ ಆತ್ಮೀಯ ಪ್ರಿಯ ದೈವಜನರೇ, ಯೆಹೋಶುವನ ವಾಕ್ಯ ನಂಬಿ ತನ್ನ ಕುಲಬಾಂಧವರಲ್ಲಿ ಘನವಂತನಾದಂತೆ, ಯೋಷಪ್ಪ ಪರಿಶುದ್ಧ ಜೀವನವನ್ನು ನಂಬಿ ಐಗುಪ್ತದ ಮಂತ್ರಿ ಪಟ್ಟ ಪಡೆಕೊಂಡಂತೆ, ದಾನಿಯೇಲ ಪ್ರಾರ್ಥನೆ ಜೀವಿತವನ್ನು ಮೈಗೂಡಿಸಿಕೊಂಡು ಬಾಬಿಲಿನ ಅಧಿಕಾರಿಯಾದನು. ಅಂದು ಯೆಹೋಶುವನನ್ನು, ಯೋಷಪ್ಪನನ್ನು, ದಾನಿಯೇಲನನ್ನು ಬಳಕೆ ಮಾಡಿಕೊಂಡ ದೇವರು ಇವತ್ತು ನನ್ನನ್ನು ನಿಮ್ಮನ್ನು ಬಳಕೆ ಮಾಡಿಕೊಳ್ಳುತ್ತಾನೆ. ಅದಕ್ಕೆ ನಾವು ದೇವರ ನಿರೀಕ್ಷಿಸೋಣ. ದೇವರು ಹಾಕಿದ ಹೆಜ್ಜೆ ಜಾಡಿನಲ್ಲಿ ಜೀವಿಸೋಣ. ನಮ್ಮ ಸ್ಥಿತಿಗತಿಗಳೇನೇಗಿದ್ದರು, ನಮ್ಮ ಮುಂದೆ ಎಂಥ ಹೋರಾಟಗಳಿದ್ದರು, ಎಷ್ಟು ವಿರೋಧಗಳಿದ್ದರು, ಯಾವ ಪರಿಸ್ಥಿತಿಗಳಿದ್ದರು, ಯಾವುದಕ್ಕೂ ಎದೆಗುಂದದು ಬೇಕಾಗಿಲ್ಲ. ಕರ್ತನೊಬ್ಬನನ್ನು ನಿರೀಕ್ಷಿಸೋಣ. ಆತನು ಹಾಕಿಕೊಟ್ಟ ಹೆಜ್ಜೆ ಜಾಡಿನಲ್ಲಿ ಮುಂದೆ ಸಾಗೋಣ. ಎಲ್ಲವನ್ನ ಜಯಿಸಿ ಜಯವು ಪಡ್ಕೊಳ್ಳುತ್ತೇವೆ. ಕುರಿಕಾಯುವ ದಾವಿದನ ಮುಂದೆ ಬಲ್ಲಾಂಡ ನಿಂತುಕೊಂಡನು. ಅವನ 8 ವರ್ಷಗಳಿಗೆ ಹೆದರಲಿಲ್ಲ, ಅವನ ಎತ್ತರ ಗಾತ್ರಕ್ಕೆ ಹೆದರಲಿಲ್ಲ. ತನ್ನನ್ನು ಸೃಷ್ಟಿ ಮಾಡುವ ದೇವರ ಮೇಲೆ ನಿರೀಕ್ಷಿಟ್ಟು ಸಾಗಿದನು. ಜಯವು ದಾವಿದನದೇ ಆಗಿತ್ತು. ಇವತ್ತು ನಾವು ದೇವರ ನಿರೀಕ್ಷಿಸಿದರೆ ಜಯವು ನಮ್ಮದೇ. ದೇವರ ಮಕ್ಕಳು ಹೋರಾಟಗಳು, ವಿರೋಧಗಳ ಕಡೆ ಗಮನ ಹರಿಸೋದು ಬೇಕಾಗಿಲ್ಲ. ಎಲ್ಲವನ್ನು ದಾಟಿಸುವ ದೇವರೊಬ್ಬ ನಿರೀಕ್ಷಿಸಿದರೆ ಸಾಕು, ಜಯ ನಮ್ಮದೇ. ಹಾಗಾಗಿ ಪ್ರಿಯ ಜನರೇ, ಬದುಕಿನ ಯಾತ್ರೆಯಲ್ಲಿ ಯಾವುದೇ ಅಡಚಣೆಗಳಿರಲಿ, ಯಾವುದೇ ಹೋರಾಟಗಳಿರಲಿ, ಅದು ಸಾಮಾಜಿಕ ಹೋರಾಟ ಇರಬಹುದು, ಆರ್ಥಿಕ ಹೋರಾಟ ಇರಬಹುದು, ಏನೇ ಇರಲಿ, ಎಲ್ಲವುಗಳನ್ನು ನಾವು ಜಯಿಸಲಿಕ್ಕೆ ಸನ್ನದ್ಧರಾಗ್ತೇವೆ. ಅದು ಒಂದೇ ಒಂದು ಪ್ರಾರ್ಥನೆಯ ಬಲ, ಅದು ದೇವರ ವಾಕ್ಯದ ಬಲ, ಅದು ಪರಿಶುದ್ಧ ಜೀವನದ ಬಲ. ಇವತ್ತನ್ನು ಗಮನಿಸ್ತೇವೆ. ಅದುವೇ ಕರ್ತನು ನಮಗೆ ಕಲಿಸಿಕೊಟ್ಟಿದ್ದಾನೆ. ಅದಕ್ಕಾಗಿ ಭಕ್ತನಾದಂಥ ದಾವಿದ ಹೇಳ್ತಾನೆ, ಯೆಹೋವನ ನಿರೀಕ್ಷಿಸು, ಆತನ ಮಾರ್ಗವನ್ನು ಅನುಸರಿಸು, ಆಗ ಆತನಿನ ಮುಂದಕ್ಕೆ ತಂದು ದೇಶವನ್ನು ಅನುಭವಿಸುವಂತೆ ಮಾಡುವನು. ದೇವರು ನಿರೀಕ್ಷಿಸಿದರೆ ನಿನ್ನ ಅಭಿವೃದ್ಧಿ ಕಾಣುತ್ತಿ. ದೇವರು ಬಿಟ್ಟರೆ ನೀನು ಅಭಿವೃದ್ಧಿ ಕಾಣಲು ಸಾಧ್ಯವಿಲ್ಲ. ಅದಕ್ಕೆ ಬಹಳ ಚೆನ್ನಾಗಿ ಬರೆಯಲ್ಪಟ್ಟದೆ, ದುಷ್ಟನು ತನ್ನ ಸವಿಸ್ತರದಲ್ಲಿ ಎತ್ತರವಾದ ಮರದಂತೆ ಬೆಳೆದಿರ್ತಾನೆ, ಹಿಂತಿರುಗಿ ಬರುವಾಗ ಇಲ್ಲದೆ ಹೋಗ್ತಾನೆ. ದೇವರನ್ನು ತೊರೆದು ಭೂಲೋಕದಲ್ಲಿ ಅಭಿವೃದ್ಧಿ ಹೊಂದಬೇಕನ್ನುವ ಸ್ಥಿತಿ ಕಂಡು ಕಾಣದ ಹಬೆಯಂತಿರುತ್ತದೆ. ತಾತ್ಕಾಲಿಕ ಅಭಿವೃದ್ಧಿ, ಬಿದ್ದರೆ ಅವನು ಏಳುವುದೇ ಇಲ್ಲ. ದೇವರ ನಿರೀಕ್ಷಿಸಿ ಬಾಳುವಾಗ ಸಂಕಟಗಳು, ವಿರೋಧಗಳು ಬರುತ್ತವೆ. ದೇವರ ಮೇಲೆ ನಮ್ಮ ನಿರೀಕ್ಷೆ ಇರುವಾಗ ಜಯ ನಮ್ಮದೇ. ಹಾಗಾದರೆ ದೇವರ ನಿರೀಕ್ಷಿಸಿ ಜಯವನ್ನು ಅನುಭವಿಸಬೇಕು. ಲೋಕ ಮಲಿನ ತಂಟುಕೊಂಡು ನಿರಾಶೆ ಅನುಭವಿಸಬೇಕು. ತೀರ್ಮಾನ ನಮ್ಮದು. ಹಾಗಾಗಿ ಪ್ರಿಯ ದೇವ ಜನರೇ, ಭಕ್ತನಾದ ದಾವಿದನು ಅರಣ್ಯದಿಂದ ಅರಮನೆಗೆ ಬಂದವನು, ಕಾಡಿನಿಂದ ನಾಡಿಗೆ ಬಂದವನು, ಕೋಲಿಡ್ಕೊಂಡು ಕುರಿಗಳನ್ನು ಕಾಯುವವನು, ಅದೇ ಕೋಲಿಂದ ರಾಜದಂಡ ಹಿಡ್ಕೊಂಡು ಇಸ್ರೇಲ್ ಆಳುವನಾದನು. ಅವರು ಕುರಿ ಕಾಯುವ ದಾವಿದನನ್ನು ಅರಸನಾಗಿ ಮಾಡಿದ ದೇವರು ನನ್ನ ನಿಮ್ಮ ರಕ್ಷಕನಾಗಿದ್ದಾನೆ. ಯೆಹೋಶುವನನ್ನು ತನ್ನ ಕುಲಬಾಂಧವರಲ್ಲಿ ಘನಪಡಿಸುವ ದೇವರು ನಮ್ಮ ರಕ್ಷಕನಾಗಿದ್ದಾನೆ.
ಒಬ್ಬ ಯೋಸೇಫನನ್ನು ಮಂತ್ರಿಯಾಗಿ ಮಾಡಿದ ದೇವರು ನಮ್ಮ ಕರ್ತನಾಗಿದ್ದಾನೆ. ಒಬ್ಬ ದಾನಿಯೇಲನನ್ನು ಬಾಬಿಲ ಅಧಿಕಾರಿಯಾಗಿ ಮಾಡಿದ ದೇವರು ನನ್ನ ನಿಮ್ಮ ರಕ್ಷಕನಾಗಿದ್ದಾನೆ. ಅದನ್ನು ದೇವರ ನಿರೀಕ್ಷಿಸಿ ಆತನ ಹಾಕಿಕೊಟ್ಟ ಹೆಜ್ಜೆ ಜಾಡಿನಲ್ಲಿ ಬಾಳುತ್ತಾ ನಾವು ಅಭಿವೃದ್ಧಿ ಅನುಭವಿಸುವಂತೆ ದೇವರ ಆತ್ಮನು ಸಹಾಯ ಮಾಡಲಿ ಅಂತೇಳಿ ತಂದೆಯಾದ ದೇವರಲ್ಲಿ ನಾವು ಪ್ರಾರ್ಥಿಸೋಣ. ಬನ್ನಿರಿ ನಮ್ಮೊಂದಿಗೆ ಪ್ರಾರ್ಥನೆ ಮಾಡೋಣ. ಶಾಂತಿದಾಯಕನಾಗಿರುವಂಥ ನಮ್ಮ ಪರಲೋಕದ ಪ್ರಿಯ ಕರ್ತನೇ, ಉತ್ಕೃಷ್ಟ ನಮ್ಮ ಉನ್ನತನಾಗಿರುವಂಥ ದೇವರೇ, ನಿನ್ನ ಸನ್ನಿಧಿಯಲ್ಲಿ ಮುರಿಡುವಂಥ ನಿನ್ನ ಮಕ್ಕಳ ಕೂಗನ್ನು ಆಲಿಸಿ ಸದುತ್ತರವನ್ನು ದಯಪಾಲಿಸುವಂಥ ಪ್ರಿಯ ಕರ್ತನೆ ನಿನಗೆ ಸ್ತೋತ್ರ. ನಿನ್ನ ಮೊರೆ ಹೊಕ್ಕವರನ್ನು ಯಾವಾಗಲೂ ನೀನು ಆಧರಿಸುವಂಥ ಪರಾಂಬರಿಸುವಂಥ ಕರ್ತನಾಗಿದೆಯಲ್ಲ, ಅದಕ್ಕಾಗಿ ನಿನಗೆ ಅನಂತ ಕೋಟಿ ಸ್ತೋತ್ರ ಹೇಳುತ್ತೇವೆ. ನಮ್ಮ ಪೂರ್ವಿಕರ ಸ್ವರವನ್ನು ಕೇಳಿ ನೀನು ಅವರನ್ನು ಅಭಿವೃದ್ಧಿಪಡಿಸಿದ ಹಾಗೆ ನಿನ್ನ ಮಕ್ಕಳಾದ ನಮ್ಮ ಸ್ವರಗಳನ್ನು ಕೇಳಿ ನಮ್ಮನ್ನು ನೀನು ಆಶೀರ್ವದಿಸು. ಯಾರು ಈ ವಿಡಿಯೋನ ನೋಡುತ್ತಾರೋ ಕೇಳುತ್ತಾರೋ ಅವರೆಲ್ಲರ ಜೀವನದಲ್ಲಿ ನಿನ್ನನ್ನು ನಿರೀಕ್ಷಿಸಿ ನೀನು ಹಾಕಿಕೊಂಡ ಹೆಜ್ಜೆ ಜಾಡಿನಲ್ಲಿ ಬಾಳುತ್ತಾ ನಿನ್ನಿಂದ ಬರುವ ನಿಜವಾದ ಅಭಿವೃದ್ಧಿಯನ್ನು ಅನುಭವಿಸ್ತಾ ಪರಲೋಕದ ನಿರೀಕ್ಷೆ ಜೀವನವನ್ನು ಮಾಡುವುದರಲ್ಲಿ ಸಹಾಯ ಮಾಡಲು ಮುನ್ನಡೆಸುತ್ತಿರೆಂಬುದಾಗಿ ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡುತ್ತೇವೆ ನಮ್ಮ ಪರಲೋಕದ ಪ್ರಿಯ ಕರ್ತನೇ, ಆಮೇನ್. ದೇವರು ನಮ್ಮನ್ನು ಹೆಚ್ಚಾಗಿ ರೀತಿಯಲ್ಲಿ ಆಶೀರ್ವದಿಸಲಿ. ಕೇಳಿದಂತೆ ನಿಮ್ಮೆಲ್ಲರಿಗೂ ಕರ್ತನ ಹೆಸರಿನಲ್ಲಿ ವಂದಿಸ್ತೇನೆ. ನೀವು ಕೇಳಿ ನಿಮ್ಮ ಸ್ನೇಹಿತನೇ ಕೇಳಲು ನೀವು ಪ್ರೋತ್ಸಾಹಿಸಿ. ಮತ್ತು ಇನ್ನು ಯಾರ್ಯಾರು ಇದನ್ನು ಕೇಳಲು ಬಯಸ್ತಾರೋ ಅವರೆಲ್ಲರಿಗೂ ಇದನ್ನು ನೀವು ಶೇರ್ ಮಾಡಿ ಪ್ರಾರ್ಥಿಸಿರಿ ಮತ್ತು ಪ್ರೋತ್ಸಾಹಿಸಿರಿ. ದೇವರು ನಮ್ಮೊಂದಿಗಿರಲಿ. ಆಮೇನ್.